ನಾವು ನ್ಯೂ ಇಯರ್ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಇವತ್ತಿನ ಲಾಗಲ್ಲಿ ನೀವು ನೋಡ್ಬೋದು. ಇಷ್ಟು ವರ್ಷ ನಾವು ನ್ಯೂ ಇಯರ್ ಯಾವ ಥರ ಸೆಲೆಬ್ರೇಟ್ ಮಾಡ್ತಿದ್ವಿ ಅಂತಂದರೆ ಡಿಸೆಂಬರ್ 31ಗೆ ನಾನು ನನ್ನ ಹಸ್ಬೆಂಡ್ ಹೊರಗಡೆ ಹೋಗ್ತಿದ್ವಿ ಡಿನ್ನರ್ಗೆ ಅಂತ ಹೇಳಿ. ಅದಾದಮೇಲೆ ಪಾರ್ಟಿ ಗಿಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಿದ್ದು ಲೇಟ್ ನೈಟ್ ಆಗ್ತಿತ್ತು. ಮಿನಿ ಚಿಕ್ಕವಳಿದ್ಲಲ್ಲ 2 ಇಯರ್ಸ್ ತನಕ ಅದೇ ಥರ ಮಾಡಿದ್ದೀವಿ. ಅವಳು ಚಿಕ್ಕವಳಿದ್ಲು, ಅವಳನ್ನು ಬಿಟ್ಬಿಟ್ಟೆ ಹೋಗ್ತಿದ್ವಿ. ಬಟ್ ಈ ಇಯರ್ ಮಾತ್ರ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ. ಯಾಕಂತಂದರೆ ನನಗೆ ವರ್ಕ್ ಎಲ್ಲ ಮುಗಿಸ್ಕೊಂಡು ನಾನು ಬರುವಾಗ ಲೇಟ್ ಆಗುತ್ತೆ. ಅವಳಿಗೆ ನಿದ್ರೆ ಬರ್ತಾಯಿದ್ರು, ನನಗೋಸ್ಕರ ವೆಯ್ಟ್ ಮಾಡಿ ನನ್ನ ಜೊತೆನೇ ಮಲಗೋದವಳು. ಹಾಗಿರುವಾಗ ನಾನು ಅವಳನ್ನ ಬಿಟ್ಟು ಹೇಗೆ ಹೋಗೋದು ಅಂತ ಹೇಳಿ ಸುಮ್ಮನೆ ಅವಳ ಜೊತೆನೇ ಸೆಲೆಬ್ರೇಟ್ ಮಾಡೋಣ ಈ ಸರಿ ಅಂತ ಹೇಳಿ ಕೇಕೆಲ್ಲ ತರಿಸಿದೆ. ಅವಳಿಗೆ ಕೇಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಜಾನ್ ಫಸ್ಟ್ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಅಜ್ಜಿ ಬರ್ತೀನಿ ಅಂತ ಹೇಳಿದ್ರು, ಬೆಳಗ್ಗೆ ಇಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ನಾವು 3 ಜನನೇ ಹೋಗ್ತಾ ಇದ್ದೀವಿ. ಮಿನಿಗೆ ಹೊರಗಡೆ ಹೋಗೋದನ್ನು ಸಿಕ್ಕಾಪಟ್ಟೆ ಇಷ್ಟ. ಸೊ ಟೆಂಪಲ್ಗೆ ಹೋಗೋಣ ಅಂದ ತಕ್ಷಣ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದಾಳೆ. ಅವಳೇ ಈ ಡ್ರೆಸ್ ಸೆಲೆಕ್ಟ್ ಮಾಡಿದ್ದು. ನಾನು ಈ ವೈಟ್ ಕಲರ್ ಫ್ರಾಕೆ ಹಾಕ್ಕೋಬೇಕು ಅಂತ ಹೇಳಿ ಹಾಕ್ಕೊಂಡು ಬಂದಿದ್ದಾಳೆ. ಬಟ್ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ. ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಫೋಟೋ ನಾನು ಮತ್ತು ಅವಳು ತಕ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ. ಮಕ್ಕಳ ಜೊತೆ ಫೋಟೋ ಏನಾದ್ರು ತೆಗಿಬೇಕು ಅಂತಂದರೆ 2 ಇಯರ್ಸ್ ಒಳಗೆ ತಕ್ಕೊಂಡು ಬಿಡಬೇಕು. ಅದಾದಮೇಲೆ ಪೋಸೇ ಕೊಡಲ್ಲ. ಸೊ ಅವಳಿಗೆ ನಾನು ಫೋಟೋ ತೆಗಿಯೋಣ ಅಂತ ಕನ್ವಿನ್ಸ್ ಮಾಡ್ತಾಯಿದ್ದೆ. ಅವಳೇನೋ ತುಂಬ ಕ್ವಶನ್ ಕೇಳ್ತಾ ಇದ್ಲು. ಅದಾದಮೇಲೆ ನಾವು ಹೊರಟ್ವಿ. ಆಮೇಲೆ ಅವಳಿಗೆ ಏನಾದ್ರು ಟಾಯ್ ತೊಗೊಳ್ಳೋಣ ಅಂತ ಹೇಳಿ ನಾನು ಏರೋಪ್ಲೇನ್ ತೊಗೊಂಬಂದೆ. ತುಂಬ ದಿನದಿಂದ ಕೇಳ್ತಾ ಇದ್ಲು, ಹಾಗಾಗಿ ಇವಾಗ ತಂದು ಕೊಟ್ಟಿದ್ದೀನಿ. ನೆಕ್ಸ್ಟ್ ಮಿನಿ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.